Next, third part, read the following extracts and answer the questions that follow. ಸೇಮ್ ಎಲ್ಲ ಲೆಸನ್ ಅಲ್ಲೂ ಕೇಳೋ ತರ ಇಲ್ಲಿ ಪೋಯಂ ಒಂದು ಲೈನ್ ಅನ್ನ ಕೊಟ್ಬಿಟ್ಟು ನಿಮ್ಗೆ ಕ್ವಶನ್ಸ್ ಕೊಡ್ತಾರೆ. ಆ ಕ್ವಶನ್ಸ್ ನ ನೀವು ಆನ್ಸರ್ ಮಾಡ್ಬೇಕು. ಸೊ ಆನ್ಸರ್ ಮಾಡಿದ್ರೆ ಯು ವಿಲ್ ಗೆಟ್ 3 marks. 3 questions will be there and you will get 3 marks. ನೋಡೋಣವಾ ಕ್ವಶನ್ಸ್ ಒನ್ ಬೈ ಒನ್. 7th one, you say you own me, I wait. ನೀನು ಹೇಳ್ತೀಯಾ, ನೀವು ಹೇಳ್ತಿದ್ದೀರಾ, ನೀವು ಅಥವಾ ನೀನು. ಯು ಓನ್ ಮೀ, ನೀವು ನನ್ನನ್ನ ಹೊಂದಿದ್ದೀರಾ, ಸ್ವಂತ ಮಾಡಿಕೊಂಡಿದ್ದೀರಾ. ಐ ವೇಟ್, ಆದ್ರೂ ನಾನು ವೇಟ್ ಮಾಡ್ತೀನಿ, ಕಾಯ್ತೀನಿ ಅಂತ. ಹೂ ಈಸ್ ದ ಸ್ಪೀಕರ್ ಹಿಯರ್? ದ ಸ್ಪೀಕರ್ ಈಸ್ ಲ್ಯಾಂಡ್ ಆರ್ ಮದರ್ ಅರ್ತ್. ಓಕೆ, ಭೂಮಿ ತಾಯಿ ಅಥವಾ ಭೂಮಿ ಇಲ್ಲಿ ಸ್ಪೀಕರ್. ವಾಟ್ ಡಸ್ you who does you refer to? ಇಲ್ಲಿ you say you own me ಅಲ್ವಾ? ಸೊ you ಅಂತಂದ್ರೆ ಯಾರು? You refers to the people or human being. ಓಕೆ, ಮನುಷ್ಯರು, ಎಸ್ಪೆಷಲಿ who are destroying the land with their ill behavior. ಸೊ ಯಾವ ಎಸ್ಪೆಷಲಿ ಯಾರು? ಆಕ್ಚುಲಿ ಭೂಮಿ ತಾಯಿ ಇದನ್ನ ಹೇಳ್ತಾ ಇರೋದು ಮನುಷ್ಯರಿಗೆ. ಅದರಲ್ಲೂ ಈ ಸೆಂಟೆನ್ಸ್ ಅಲ್ಲಿ ಯು ಸೇ ಯು ಓನ್ ಮೀ, ಯಾರವರು? ಯಾರು ಭೂಮಿಯನ್ನ ತಾವು ಸ್ವಂತ ಮಾಡ್ಕೊಳ್ತಾ ಇದ್ದಾರೆ, ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ ಅಂತ ಮನುಷ್ಯರನ್ನ ಕುರಿತು ಆಕೆ ಹೇಳಿರೋವಂಥದ್ದು. ವಾಟ್ ಡಸ್ ದ ಲೈನ್ ಟೆಲ್ ಅಬೌಟ್ ದ ಸ್ಪೀಕರ್? ಏನ್ ಹೇಳುತ್ತೆ ನಮ್ಗೆ ಇಲ್ಲಿ ಈ ಲೈನ್ ಅಲ್ಲಿ? ನಿಮ್ಗೆ ಏನ್ ಗೊತ್ತಾಗುತ್ತೆ? ಯು ಸೇ ಯು ಓನ್ ಮೀ, ಐ ವೇಟ್ ಅಂದ್ರೆ ಏನ್ ತಿಳಿಸ್ತಾ ಇದೆ ಇದು? ವೇಟ್. ನೋಡಿ, ಈ ವೇಟ್ ಅನ್ನೋದಕ್ಕೆ ವೇಟೇಜ್ ಕೊಟ್ಟಿದ್ದಾರೆ, ಮಹತ್ವ ಕೊಟ್ಟಿದ್ದಾರೆ ಅಲ್ವಾ? ಸೊ ದ ಲೈನ್ ಟೆಲ್ಸ್ ದಟ್ ಲ್ಯಾಂಡ್ ಹ್ಯಾಸ್ ಪೇಷನ್ಸ್. ಏನ್ ಹೇಳ್ತಾ ಇದೆ ಇಲ್ಲಿ? ಈ ಲೈನ್ ಮೂಲಕ ನಿಮ್ಗೆ ಗೊತ್ತಾಗೋದೇನು? ಭೂಮಿಗೆ ತುಂಬಾ ತಾಳ್ಮೆ ಇದೆ ಅನ್ನೋದನ್ನ ಈ ಲೈನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯು ಸೇ ಯು ಓನ್ ಮೀ, ಐ ವೇಟ್.